ನಮಸ್ಕಾರ ಕರ್ನಾಟಕ. ನಿನ್ನೆ ಡ್ರೋನ್ ಪ್ರತಾಪ್ ಅವರು ಲೈವ್ಗೆ ಬಂದಿದ್ರು. ಅದರಲ್ಲಿ ಯಾರೋ ಒಬ್ಬರು ವಿನಯ್ ಗೌಡ ಅವರ ಬಗ್ಗೆ ಡ್ರೋನ್ ಪ್ರತಾಪ್ ಅವ್ರ ಹತ್ರ ಕೇಳಿದ್ರು. ಡ್ರೋನ್ ಪ್ರತಾಪ್ ಅವರು ಸಖತ್ತಾಗಿ ಉತ್ತರ ಮಾಡಿದ್ರು. ಗುರು ಸಖತ್ ಇಷ್ಟ ಆಯಿತು ನನಗೆ. ವಿನಯ್ ಗೌಡರವ್ರಿಗೆ ಬಿಗ್ ಬಾಸ್ ಮುಗ್ದೋಯ್ತು, ಅದು ಬಿಟ್ಬಿಡಿ. ವಿನಯ್ ಗೌಡ ಅಣ್ಣ ಅವರಿಗೆ ಆಗಲೂ ಅಣ್ಣ ಅಂತಿದ್ದೆ, ಈಗಲೂ ಅಣ್ಣ ಅಂತ ಇದ್ದೀನಿ. ಮತ್ತು ಅವರ ಮುಂದಿನ ಫ್ಯೂಚರ್ ಪ್ರಾಜೆಕ್ಟ್ಗಳಿಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಇರಲಿ, ಒಳ್ಳೆ ಹಿಟ್ಟಾಗಲಿ, ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಅಂತ ನೇರವಾಗಿ ಹೇಳಿದ್ರು. ಈ ಗುಂಪು ಅನ್ನೋದು ಇಟ್ಕೊಂಡಿದ್ದಾರಲ್ಲ, ಇವ್ರಿಗೂ ಮತ್ತು ಡ್ರೋನ್ ಪ್ರತಾಪ್ ಅವ್ರಿಗೂ ಇಷ್ಟೇ ವ್ಯತ್ಯಾಸ. ಅವರಿಗೆ ಮರ್ಯಾದೆ ಕೊಡೋಕ್ಕೆ ಬರಲ್ಲ, ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಇವರೆಲ್ಲ ಸೆಲೆಬ್ರಿಟಿಗಳು, ಇವನು ಸೆಲೆಬ್ರಿಟಿನೂ ಅಲ್ಲ, ಆದರೆ ಯಾರ ಹತ್ರ ಹೆಂಗೆ ಮಾತಾಡಬೇಕು, ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ ಕ್ಲೀನಾಗಿ ಕಲ್ತಿದ್ದಾನೆ ಅಷ್ಟೇ. ಅವ್ರಿಗೂ ಇವ್ರಿಗೂ ಇರೋ ವ್ಯತ್ಯಾಸ. ಮತ್ತು ಒಳ್ಳೆ ಮನಸ್ಸಿರಬೇಕು, ಏನೇ ಒಂದು ಬಯಸಬೇಕು ಅಂದರೂ ಒಳ್ಳೆ ಮನಸ್ಸಿಂದ ಬಯಸಬೇಕು ಅಂತ ಕಿತ್ತೋದವ್ರು ಇದ್ದಾರಲ್ಲ ಆ ಗುಂಪಲ್ಲಿ, ಅವ್ರ ಥರ ಮನಸ್ಥಿತಿ ಇಲ್ಲಿ ಇವನಿಗಿಲ್ಲ, ಡ್ರೋನ್ ಪ್ರತಾಪ್ಗೆ. ಅಷ್ಟೇ ವ್ಯತ್ಯಾಸ ಇವ್ರಿಗೂ ಅವ್ರಿಗೂ. ಮತ್ತು ಎಷ್ಟು ಅವನಿಗೆ ಹೆಂಗಂದ್ರಂಗೆ ಮಾತಾಡಿದ್ದಾರೆ, ಹೆಂಗಂದ್ರಂಗೆ ಬೈದಿದ್ದಾರೆ. ಏನೇ ಮಾಡಿದ್ರು ಡ್ರೋನ್ ಪ್ರತಾಪು ಒಳ್ಳೆಯದನ್ನೇ ಬಯಸ್ತಾನೆ ವಿನಯ್ ಗೌಡಗೆ. ಅಂದರೆ ಅವನ ಮನಸ್ಸು ಎಷ್ಟು ಒಳ್ಳೆಯದು ಅಂತ ಅರ್ಥ ಮಾಡ್ಕೊಬೇಕು. ಮತ್ತು ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನಂತೂ ನಿಜ ಹೇಳ್ತೀನಿ ಗುರು, ತುಂಬ ಖುಷಿ ಆಯಿತು. ಅವ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಸರಿಯಾಗಿ ಟಕ್ಕರ್ ಕೊಟ್ಟಿರೋರು, ಆದರೆ ಅವ್ರು ಹಂಗೆ ಮಾಡಿಲ್ಲ ಡ್ರೋನ್ ಪ್ರತಾಪ್ ಅವರು. ಅದೇ ನನಗೆ ಖುಷಿಯಾಗಿದ್ದು. ಅವ್ರು ಏನೇ ಹೇಳ್ಕೊಳ್ಳಿ ಒಳ್ಳೇದು ಬಯಸ್ತಾರಲ್ಲ, ಅದೇ ಒಂದು ದೊಡ್ಡ ಮನಸ್ಸು ಅನ್ನೋದು. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.